ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮಳೆಯ ರಣಾರ್ಭಟಕ್ಕೆ ಸಕಲೇಶಪುರ ತಾಲೂಕು ತತ್ತರ. ಶಿರಾಡಿ ಘಾಟ್ನಲ್ಲಿ ಭಾರೀ ಭೂಕುಸಿತ, ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ. ಮಕ್ಕಳನ್ನ ಶಾಲೆಗೆ ಕಳುಹಿಸದಂತೆ ಪೋಷಕರಲ್ಲಿ ಶಾಸಕರ ಮನವಿ. ಸತೀಶ್ ಕೊಲೆ ಆರೋಪಿ ಅಂದರ್ ಕಾರ್ಯಾಚರಣೆ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿ ಸಿಕ್ಕಿಬಿದ್ದ ಕಿಲ್ಲರ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಹೆಣ್ಣು ಹಣತೆಗಳಾಗಿ ಕಾರ್ಯನಿರ್ವಹಿಸಿ ಬೆಳಕಾಗಬೇಕು. ಸಾರ್ವಜನಿಕರ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಸಮಸ್ಯೆಯನ್ನ ಇಲ್ಲದಂತೆ ಮಾಡಬಹುದು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಸಕಲೇಶಪುರ ತಾಲೂಕಿನಲ್ಲಿ ಸೋಮವಾರ ರಾತ್ರಿಯಿಂದ ಸುರಿಯುತ್ತಿರುವ ಆಶ್ಲೇಷ ಮಳೆಯ ರಣಾರ್ಭಟಕ್ಕೆ ತಾಲೂಕು ತತ್ತರಿಸಿದೆ. ಶನಿವಾರ ಸಂಪೂರ್ಣ ಬಿಡುವು ನೀಡಿದ್ದ ಮಳೆ ಭಾನುವಾರ ತುಂತುರಾಗಿ ಸುರಿಯುತ್ತಿತ್ತು. ಆದರೆ ಸೋಮವಾರ ಮಧ್ಯಾಹ್ನದಿಂದ ಬಿರುಸುಗೊಂಡ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿದೆ. ನಿರಂತರ ಸುರಿಯುತ್ತಿರುವ ಮಳೆ ತಾಲೂಕಿನ ಹಲವೆಡೆ ಭೂಕುಸಿತ ಸಂಭವಿಸಿದ್ದರೆ ನೀರಿನ ಹರಿವು ಇಳಿಕೆಗೊಂಡಿದ್ದ ಎಲ್ಲಾ ನದಿಗಳಲ್ಲಿ ಮತ್ತೆ ಪ್ರವಾಹ ಸೃಷ್ಟಿಯಾಗಿದೆ. ಕಳೆದ ಗುರುವಾರ ಹಾಗೂ ಶುಕ್ರವಾರದ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದ್ದರಿಂದ ಪಟ್ಟಣದ ಆಜಾದ್ ರಸ್ತೆಯ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿತು. ಇದರಿಂದಾಗಿ ತಾಲೂಕು ಆಡಳಿತ ಸ್ಥಳೀಯರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಿದ್ದ ಪರಿಣಾಮ ಮನೆಯ ಸಾಮಗ್ರಿಗಳೊಂದಿಗೆ ವಿವಿಧೆಡೆ ತೆರಳಿದ್ದ ಸ್ಥಳೀಯರು 2 ದಿನಗಳ ಮಳೆ ಬಿಡುವು ನೀಡಿದ್ರಿಂದ ಮನೆಯ ಸಾಮಗ್ರಿಗಳೊಂದಿಗೆ ವಾಪಸ್ಸಾಗಿದ್ರು. ಆದರೆ ಮತ್ತೆ ಪ್ರವಾಹ ಮನೆ ಬಾಗಿಲಿಗೆ ಬಂದಿರುವುದರಿಂದ ಮತ್ತೆ ಮನೆ ಬಿಡುವು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನುಗ್ಗಿದ ಪ್ರವಾಹ ಇಳಿಕೆ ಕಂಡಿದ್ದರಿಂದ ದೇವಸ್ಥಾನ ಆಡಳಿತ ಮಂಡಳಿ ದೇವಾಲಯ ಸ್ವಚ್ಛಗೊಳಿಸುವ ಕೆಲಸ ನಡೆಸಿತ್ತು. ಆದರೆ ಮತ್ತೆ ಪ್ರವಾಹ ದೇವಸ್ಥಾನವನ್ನು ಆವರಿಸಿದೆ. ಈ ಮಧ್ಯೆ ದೇವಾಲಯದಲ್ಲಿ ನಾಗರಹ ಒಂದು ಕಂಡು ಬಂದಿದ್ದು ಜನರು ನುಗ್ಗುಲೆಯಲ್ಲಿ ನಾಗರನ್ನು ಕಣ್ತುಂಬಿಕೊಂಡರು. ತಾಲೂಕಿನ ಮಠಸಾಗರ ಕೃಷ್ಣಪುರ ಸಂಪರ್ಕ ಸೇತುವೆ ಮೇಲೆ ಸುಮಾರು 6 ಅಡಿಯಷ್ಟು ನೀರು ಹರಿಯುತ್ತಿದ್ದು ಸಮೀಪದ ಅಡಿಕೆ ಹಾಗೂ ಕಾಫಿ ತೋಟ ಸಂಪೂರ್ಣ ಮುಚ್ಚಿ ಹೋಗಿದ್ದು ಕೋಟ್ಯಾಂತರ ರು ನಷ್ಟ ಸಂಭವಿಸಿದೆ. ಸೇತುವೆ ಮುಳುಗಡೆಯಿಂದ ಕೃಷ್ಣಪುರ ಸೇರಿದಂತೆ ಮತ್ತೆರಡು ಗ್ರಾಮಗಳು ರಸ್ತೆ ಸಂಪರ್ಕವಿಲ್ಲದೆ ದ್ವೀಪಗಳಾಗಿವೆ. ಪಟ್ಟಣದಿಂದ ಹೆಬ್ಬಸಾಲೆ ಹಾಗೂ ಹೆನ್ನಲಿ ಗ್ರಾಮ ಸಂಪರ್ಕ ರಸ್ತೆ ಹೇಮಾವತಿಯ ಹೊರ ಪ್ರವಾಹದಿಂದ ಮತ್ತೆ ಮುಚ್ಚಿ ಹೋಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡತಪ್ಪಲೆ ಗ್ರಾಮ ಸಮೀಪ ಮತ್ತೆ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಟ್ಯಾಂಕರ್ ಲಾರಿ 2 ಕಾರುಗಳು ಸೇರಿದಂತೆ 6 ವಾಹನಗಳು ಮಣ್ಣಿನಡಿ ಸಿಲುಕಿದ್ದು ವಾಹನದಲ್ಲಿದ್ದವರನ್ನೆಲ್ಲ ಸುರಕ್ಷಿತವಾಗಿ ಪಾರು ಮಾಡಲಾಗಿದೆ. ಕಳೆದ ವಾರ ಸಹ ಇದೇ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿ ಮಾರುತಿ ವ್ಯಾನ್ ಒಂದು ಮಣ್ಣಿನಡಿ ಸಿಲುಕಿದ್ದು 2 ಗಾಯಗೊಂಡಿದ್ದರು. ಇದೇ ಪ್ರದೇಶದಲ್ಲಿ ಕಳೆದ 1.5 ತಿಂಗಳಿನಿಂದ ನಿರಂತರ ಭೂಕುಸಿತ ಸಂಭವಿಸುತ್ತಿದ್ದು ನಿರಂತರವಾಗಿ ಮಣ್ಣು ತೆರವುಗೊಳಿಸಲಾಗುತ್ತಿದೆಯಾದರೂ ಮಳೆ ಹೆಚ್ಚಾದಂತೆ ಭೂಕುಸಿತ ಸಹ ಹೆಚ್ಚಾಗಿದೆ. ಅಲ್ಲದೆ ಹೆಚ್ಚಿನ ಅನಾಹುತ ಸಂಭವಿಸಿದಂತೆ ಹೆದ್ದಾರಿ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದ್ದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಿ ಸ್ಥಳಕ್ಕೆ ತಾಲೂಕಿನ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ರಿಂದ ಹೆದ್ದಾರಿಯ 2 ಬದಿಯಲ್ಲಿ 16 ಕಿಲೋಮೀಟರ್ ವಾಹನಗಳು ಸರತಿ ಸಾಲಿನಲ್ಲಿ ನಿಂತಿದ್ದು ಘಾಟ್ ರಸ್ತೆಯಲ್ಲಿ ಮಳೆಯ ನಡುವೆ ಊಟ ತಿಂಡಿ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಇನ್ನು ಕಳೆದ ಶುಕ್ರವಾರ ಹಾರ್ಲೆ ನಡಹಳ್ಳಿ ಗ್ರಾಮ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆಯ ಅಡಿಭಾಗದಲ್ಲಿ ಮಣ್ಣು ಕುಸಿದು ಅಪಾಯದ ಮುನ್ಸೂಚನೆ ನೀಡಿತ್ತು. ಆದರೆ ಸೋಮವಾರದಿಂದ ಸುರಿಯುತ್ತಿರುವ ಮಳೆಗೆ ಸುಮಾರು 200 ಮೀಟರ್ ರಸ್ತೆ ಸುಮಾರು 100 ಅಡಿಗಳ ಆಳದವರೆಗೆ ಕೊಚ್ಚಿ ಹೋಗಿದ್ದು ನಡಹಳ್ಳಿ ದೇಕ್ಲಾ ಸೇರಿದಂತೆ 16 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಹೆದ್ದಾರಿ 107ರ ಬಾಗರಹಳ್ಳಿ ಗ್ರಾಮ ಸಮೀಪ ಭೂಕುಸಿತ ಸಂಭವಿಸಿದ್ದು ರಸ್ತೆ ಅಪಾಯದ ಸ್ಥಿತಿ ತಲುಪಿದೆ. ಇದೇ ರಸ್ತೆಯ ಹೆತ್ತೂರು ಗ್ರಾಮ ಸಮೀಪ ಶುಕ್ರವಾರ ಭೂಕುಸಿತ ಸಂಭವಿಸಿದ್ದ ಪ್ರದೇಶದಲ್ಲಿ ಮತ್ತೆ ಭೂಮಿ ಕುಸಿದಿದ್ದು ರಾಜ್ಯ ಹೆದ್ದಾರಿ ಅಪಾಯದ ಸ್ಥಿತಿ ತಲುಪಿದೆ. ರಾಷ್ಟ್ರೀಯ ಹೆದ್ದಾರಿ ಹಲವೆಡೆ ಭೂಕುಸಿತ ಸಂಭವಿಸಿದ್ದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹಾಕಿ ಮುಚ್ಚುವ ಮೂಲಕ ಮಳೆ ನೀರು ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಎಸ್ಳೂರು ಗ್ರಾಮದ ದೊಡ್ಡ ಭತ್ತದ ಗದ್ದೆ ಬಯಲು ಹೇಮಾವತಿಯ ಹಿನ್ನೀರಿಗೆ ಸಂಪೂರ್ಣ ಮುಳುಗಡೆಯಾಗಿದೆ. ಈ ಭತ್ತದ ಗದ್ದೆ ಬಯಲಿನಲ್ಲಿ 100 ಎಕರೆಗೂ ಅಧಿಕ ಭತ್ತದ ಗದ್ದೆಗಳಲ್ಲಿ ನಾಟಿ ಮಾಡಲಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ. ಶಿರಾಡಿ ಘಾಟ್ನಲ್ಲಿ ಕಳೆದ 12 ಗಂಟೆಯಲ್ಲಿ 340 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ತಾಲೂಕಿನ ಕಡಗರಹಳ್ಳಿ ಸಮೀಪ ಭೂಕುಸಿತ ಸಂಭವಿಸಿ ಹಾನಿಗೊಂಡಿರುವ ರೈಲ್ವೆ ಹಳಿ ದುರಸ್ತಿಗೆ ಸಮಸ್ಯೆಯಾಗಿದ್ದು
ಮಂಡ್ಯ, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ರೈಲ್ವೆ ಹಳಿ ದುರಸ್ತಿಗಾಗಿ 700 ಕಾರ್ಮಿಕರನ್ನು ಕರೆಸಲಾಗಿದೆ. ಆದರೆ ದುರಸ್ತಿ ಕಾರ್ಯಕ್ಕೆ ಮಳೆ ತೀವ್ರ ಪ್ರಮಾಣದಲ್ಲಿ ಅಡ್ಡಿ ಉಂಟು ಮಾಡಿದ್ದು, ಕುಸಿದ ಹಳಿಯ ಸಮೀಪ ನದಿಯಂತೆ ಮಳೆ ನೀರು ಹರಿಯುತ್ತಿರುವುದರಿಂದ ತಾತ್ಕಾಲಿಕವಾಗಿ ರೈಲ್ವೆ ಹಳಿ ದುರಸ್ತಿಯನ್ನು ಮುಂದಕ್ಕೆ ಹಾಕಲಾಗಿದೆ. ಇನ್ನು ತಾಲೂಕಿನಲ್ಲಿ ಹೆಚ್ಚಿರುವ ಮಳೆಯ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವಂತೆ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದರು. ಆದರೆ ಜಿಲ್ಲಾಧಿಕಾರಿ ಶಾಸಕರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ. ಇದರಿಂದ ಬೇಸತ್ತ ಶಾಸಕರು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸದಂತೆ ಪೋಷಕರಲ್ಲಿ ಮನವಿ ಮಾಡಿದ್ದು, ಮಳೆಯಿಂದ ಏನೇ ಅನಾಹುತವಾದರೂ ಜಿಲ್ಲಾಧಿಕಾರಿಯ ಹೊಣೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾಧಿಕಾರಿ ಮಾತುಗಳನ್ನು ಹಲವರು ಖಂಡಿಸಿದ್ದು, ಯಾವುದೇ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದವರು ಸಾರ್ವಜನಿಕರೊಂದಿಗೆ ಏಕವಚನದಲ್ಲಿ ಮಾತನಾಡುತ್ತಾರೆ ಎಂದು ದೂರಿದ್ದಾರೆ. ಹಣಕಾಸು ವೈಷಮ್ಯ ಹಿನ್ನೆಲೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದ ಪ್ರಮುಖ ಆರೋಪಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ನಿನ್ನೆ ಬೆಳ್ಳಂಬೆಳಗ್ಗೆ ಕೌಶಿಕದ ರಾಜು ಮತ್ತವನ ತಂಡದವರು ಏಕಾಏಕಿ ದಾಳಿ ನಡೆಸಿ ಸತೀಶ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಗಂಭೀರ ಗಾಯಗೊಂಡ ಆತನನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ವೇಳೆ ಮೃತಪಟ್ಟಿದ್ದಾನೆ. ಬಳಿಕ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಎಲ್ಲೆಡೆ ನಾಕಾಬಂದಿ ಹಾಕಿ ವಾಹನದ ನಂಬರ್ ಪ್ರಸಾರ ಮಾಡಿದ್ರು. ಇದನ್ನು ಗಮನಿಸಿದ ಕೆಲವರು, ನೀವು ಹೇಳಿದ ವಾಹನ ಸಮೀಪದ ಕುಂತೆ ಬೆಟ್ಟ ವ್ಯಾಪ್ತಿಯಲ್ಲಿ ಓಡಾಡುತ್ತಿದೆ ಎಂದು ಬಂದ ಮಾಹಿತಿ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಆರೋಪಿ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಆರೋಪಿ ರಾಜು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ್ದ. ಆದರೂ ಎದೆಗುಂದದ ಪೊಲೀಸರು ಗುಂಡು ಹಾರಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಸತೀಶ್ ಎಂಬುವರು ಕೌಶಿಕ್ ಗೇಟ್ ಬಳಿ ಹಾಲ್ನ ಬೂತ್ ಇಟ್ಕೊಂಡಿದ್ರು. ಸತೀಶ್ ಮತ್ತು ಅವರ ಸಹೋದರ ಸುರೇಶ್ ಹಾಗೂ ರಾಜು ನಡುವೆ ಕೆಲ ದಿನಗಳಿಂದ ಹಣಕಾಸು ವೈಷಮ್ಯ ಇತ್ತು. ಈ ಸಂಬಂಧ ಅನೇಕ ಸಲ ಗಲಾಟೆ ಸಹ ನಡೆದಿತ್ತು. ಕೆಲ ತಿಂಗಳ ಹಿಂದೆ ಸುರೇಶ್ ಸತೀಶ್ ರಾಜು ಮೇಲೆ ಹಲ್ಲೆ ಮಾಡಿದ್ರು. ಇದರಿಂದ ಗಾಯಗೊಂಡು ರಾಜು ಆಸ್ಪತ್ರೆ ಸೇರಿದ್ದ ರಾಜು ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಆದರೆ ಗಾಯದ ಚಿಕಿತ್ಸೆಗಾಗಿ ಖರ್ಚಾಗಿರುವ ಹಣ ಕೊಡು ಎಂದು ರಾಜು ಪದೇ ಪದೇ ಅಂಗಡಿಗೆ ಬಂದು ಪೀಡಿಸುತ್ತಿದ್ದ. ಇದೇ ವಿಚಾರಕ್ಕೆ ನಿನ್ನೆ ಬೆಳಗ್ಗೆ ರಾಜು, ನಾಗಾ ಅಲಿಯಾಸ್ ನಾಗೇಶ್ ಹಾಗೂ ಇತರರು ಸೇರಿ ಅಂಗಡಿಯಲ್ಲಿದ್ದ ಸತೀಶ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನಂತರ ಕಾರ್ಯಪ್ರವೃತ್ತರಾಗಿ ಪ್ರಮುಖ ಆರೋಪಿ ರಾಜುನನ್ನು ಬಂಧಿಸಲಾಗಿದೆ. ಉಳಿದ ಆರೋಪಿಗಳ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ. ಸತೀಶ್ ಕೊಲೆ ಹಿಂದೆ ಸಮುದ್ರವಳ್ಳಿ ಅಶೋಕ್ ಎಂಬಾತನ ಕೈವಾಡ ಇದೆ ಎಂಬ ದೂರು ಕೇಳಿ ಬಂದಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ. ಕೊಲೆ ಪ್ರಕರಣದಲ್ಲಿ 4 ಭಾಗಿಯಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು, ಈ ಸಂಬಂಧ ತನಿಖೆ ಚುರುಕುಗೊಳಿಸಲಾಗಿದೆ. ಆರೋಪಿ ನಮ್ಮ ಸಿಬ್ಬಂದಿ ರಘು ಎಂಬುವರ ಮೇಲೆ ಹಲ್ಲೆ ಸಹ ಮಾಡಿದ್ದಾನೆ. ರಾಜು 2021ರಲ್ಲಿ ಕೊಲೆ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ದ. ಅದಕ್ಕೆ ಹೈಕೋರ್ಟ್ ಸ್ಟೇ ನೀಡಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ದಿನಾಂಕ 29/2/2024 ಅವತ್ತು ಸುಮಾರು ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಸತೀಶ್ ಅವರು ಹಾಲಿನ ಬೂತಲ್ಲಿ ಕೆಲಸ ಮಾಡಿರುವಾಗ ರಾಜು ಬಿನ್ ಕೃಷ್ಣೇಗೌಡ ಮತ್ತು ನಾಗಾ ಬಿನ್ ನಾಗೇಶ ಅವರು ಕೌಶಿಕ ಗ್ರಾಮ ಸೇರವರು ಅವರಿಬ್ಬರು ಹೋಗಿ ಸತೀಶ್ ಅವ್ರಿಗೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆ ವಿಚಾರದಲ್ಲಿ ಪ್ರಮುಖವಾಗಿ ಸುರೇಶ್ ಅವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ CR ನಂಬರ್ 203/2024 ಸೆಕ್ಷನ್ 109 ಒಂದು FIR ಅನ್ನು ದಾಖಲಿಪಡಿಸ್ತೀವಿ. ಗಂಭೀರವಾಗಿ ಅವರಿಗೆ ಏಟಾಗಿದೆ ಅಂತ ವಿಚಾರದಲ್ಲಿ 109 ಅಡಿಯಲ್ಲಿ FIR ಅಂತ ದಾಖಲಾಗಿರ್ತದೆ. ಇದಾದ ಮೇಲೆ ಸುಮಾರು ಸಾಯಂಕಾಲ ಟೈಮಲ್ಲಿ ಅವ್ರು ಮೃತಪಟ್ಟಿರ್ತಾರೆ. ಅದಾದಮೇಲೆ ಅದೇ ಕ್ರಮ ಸಂಖ್ಯೆಯಲ್ಲಿ 103 ಆದರೆ ಮರ್ಡರ್ ಅಡಿಯಲ್ಲಿ FIR ಅನ್ನು ದಾಖಲಿಪಡಿಸಿರ್ತೀವಿ. ಈ ಹಿನ್ನೆಲೆ ಏನಂದರೆ, ಸುಮಾರು 4-5 ತಿಂಗಳ ಹಿಂದೆ ಸತೀಶ್ ಅವರು ಅಂಗಡಿಯಲ್ಲಿ ಅವರು ಹಾಲಿನ ಡೈರಿಯಲ್ಲಿ ಮಾರಾಟ ಮಾಡುವಾಗ ಸತೀಶ್ ಅವರು ತಮ್ಮಗೆ ಮತ್ತು ಅವರು ಅಲ್ಲಿದ್ದವರಿಗೆ ರಾಜು ಮತ್ತು ಸತೀಶ್ ಅವ್ರಿಗೆ ಹಲ್ಲೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅವ್ರು ತಗೊಂಡ್ರೆ ಕೆಲವೊಂದು ವಿಷಯಕ್ಕೆ ದುಡ್ಡು ಕೊಡಬೇಕು ಅಂತ ಬರುವಾಗ ಅವರಿಬ್ಬರು ಗಲಾಟೆ ಆಗಿರ್ತದೆ. ಆ ಟೈಮಲ್ಲಿ ಸತೀಶ್ ಮತ್ತು ಅವ್ರ ಜೊತೆಗೆ ಯಾರು ಇರ್ತಾರೋ ಅವರು ಬಂದು ರಾಜು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಒಂದು 4-5 ತಿಂಗಳ ಹಿಂದೆ ನಡೆದಿತ್ತು. ಆದರೆ ಯಾವುದೇ ರೀತಿ FIRಗೋಸ್ಕರ ರಾಜು ಆದರೂ ಸಹ ಸತೀಶ್ ಆದರೂ ಸಹ ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಅವರು ಸ್ವಂತವಾಗಿ ಈ ವೇಳೆ DYSP ವೆಂಕಟೇಶ್ ನಾಯ್ಡು ಇದ್ರು. ಎಲ್ಲೆಲ್ಲಿ ಕತ್ತಲಿರುತ್ತದೋ ಅಲ್ಲಿ ದೀಪ ಹಚ್ಚುವ ಕೆಲಸವನ್ನ ಹೆಣ್ಣು ಮಕ್ಕಳು ಮಾಡಬೇಕೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು.
ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆಯಡಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಹಾಗೂ ಜಾಗೃತಿ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಹೆಣ್ಣು ಹುಟ್ಟಿದ ಮನೆಯಿಂದ ಸಮಾಜದಲ್ಲಿ ಭಾಗಿಯಾಗುವವರೆಗೂ ಎಲ್ಲೆಲ್ಲಿ ಚಲಿಸುತ್ತಾಳೋ ಅಲ್ಲಿ ಹಣತೆಗಳಾಗಿ ಕಾರ್ಯನಿರ್ವಹಿಸಿ ಬೆಳಕಾಗಬೇಕು. ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರಿಗೆ ದಾರಿಯನ್ನು ಮಾಡಿಕೊಡಬೇಕು. ಅಲ್ಲದೆ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟುವಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಂದ ಅವರು, ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು. ಮಕ್ಕಳನ್ನು ಮಾನವ ಕಳ್ಳ ಸಾಗಾಣಿಕೆ ಮಾಡಿ ರಸ್ತೆ ಬದಿಗಳಲ್ಲಿ ಪೆನ್, ಸ್ಟಿಕ್ಕರ್ಸ್ ಹೀಗೆ ಇತ್ಯಾದಿ ವಸ್ತುಗಳನ್ನು ಮಾರಾಟ ಮಾಡಲು, ಭಿಕ್ಷೆ ಬೇಡಲು ಬಿಡುತ್ತಾರೆ. ಸಾರ್ವಜನಿಕರು ಅದನ್ನು ಗುರುತಿಸದೆ ಕೊಂಡುಕೊಳ್ಳುವುದರ ಮೂಲಕ ಪರೋಕ್ಷವಾಗಿ ಕಳ್ಳ ಸಾಗಾಣಿಕೆಗೆ ಸಹಾಯ ಮಾಡಿದಂತಾಗುತ್ತದೆ. ಹಾಗಾಗಿ ಈ ರೀತಿಯಾಗಿ ಯಾವುದೇ ವ್ಯಕ್ತಿ ಅಥವಾ ಮಕ್ಕಳು ಕಂಡು ಬಂದರೆ ಅವರ ಹಿನ್ನೆಲೆಯಲ್ಲಿ ತಿಳಿದು ಅಂತಹ ಜನರಿಗೆ ಜಾಗೃತಿ ಮೂಡಿಸಬೇಕು. ಮಾನವ ಕಳ್ಳ ಸಾಗಾಣಿಕೆ ಎಂಬ ದೊಡ್ಡ ಪಿಡುಗನ್ನು ನಾಶ ಮಾಡಲು ಕೇವಲ ಒಬ್ಬರಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಸಂಸ್ಥೆ ಹಾಗೂ ಸಾರ್ವಜನಿಕರ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಎಂಬ ಸಮಸ್ಯೆಯನ್ನು ಇಲ್ಲದಂತೆ ಮಾಡಬಹುದು ಎಂದರು. ನಮ್ಮನ್ನ ಗರ್ಭದಲ್ಲಿದ್ದಾಗ ಆರೋಗ್ಯ ಇಲಾಖೆಯಿಂದ ಬಂದಿದ್ರ ಯಾರಾದ್ರೂ? ಆರೋಗ್ಯ ಇಲಾಖೆ PCPNDT ಅಂತಂದ್ಬಿಟ್ಟು ಒಂದು ಕಾಯ್ದೆ ಇದೆ. ಯಾರಾದ್ರೂ ಆಶಾ ಕಾರ್ಯಕರ್ತರಿದ್ದೀರಾ? ಆಶಾ ಇದ್ದೀರಾ ಇಲ್ಲಿ? ಸಮಾಜ ಒಂದು ಸರಿಯಾಗಿ ನೋಡಿದಾಗ ಹಗಲೊತ್ತಲ್ಲಿ ನೋಡಿದ್ರೆ ಎಲ್ಲ ಬೆಳಕಾಗಿರುತ್ತೆ, ರಾತ್ರಿ ಹೊತ್ತಲ್ಲಿ ನೋಡಿದ್ರೆ ಎಲ್ಲ ಕತ್ತಲಾಗಿರುತ್ತೆ. ಎಲ್ಲಿ ದೀಪಗಳನ್ನ ಹಚ್ಚಬೇಕು, ಕತ್ತಲಲ್ಲಿರೋ ಕಡೆ ನಾವು ಹಣತೆಗಳನ್ನ ಹಚ್ಚಬೇಕು. ಈ ಹಣತೆಗಳೇ ನಾವು ಹೆಣ್ಮಕ್ಳು. ಅಂದರೆ ಏನು ಮೇಡಮ್ ಹಂಗೆ ಹೇಳಿದ್ರಿ ಅಂತಂದರೆ, ಅಂದರೆ ಅದಕ್ಕೆ ಹೋಲಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲೆಲ್ಲಿ ಬೆಳಕನ್ನು ನೀಡ್ತೀವಿ, ಹುಟ್ಟಿದ ಮನೆಗೆ ಆಗಲಿ, ಕೊಟ್ಟ ಮನೆಗೆ ಆಗಲಿ, ಸಮಾಜಕ್ಕೆ ಆಗಲಿ ನಾವು ಹಣತೆಗಳಾಗಿ ಹೆಣ್ಣು ಮಕ್ಕಳು ಕೆಲಸ ನಿರ್ವಹಿಸಬೇಕು. ಇದು ನನ್ನ ಆಶಯ. ಬಹುಶಃ ಇಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗಳನ್ನು, ಪ್ರತಿಯೊಂದು ವಿದ್ಯಾರ್ಥಿನಿಯರು ಕೂಡ ಈ ಹಣತೆಗಳಾಗಿ ಅವರು ಪ್ರಜ್ವಲಿಸ್ತಾರೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು, ನನ್ನ ಕೆಲವು ಸಮಾಜಗಳಿದೆ, ಹೆಣ್ಣು ಮಕ್ಕಳನ್ನ ಓದಿಸೋದೇ ಮುಂದೆ ಕಳಿಸಿದ್ರೆ ಕೆಟ್ಟು ಹೋಗ್ತಾರೆ. ನಂದು SSLC ಆದಮೇಲೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ, ನಾನು ಆಮೇಲೆ ತಮ್ಮ ಇದಕ್ಕೆ ಬರ್ತೀನಿ. ಬೇಕಾದಷ್ಟು ಸಮಾಜದಲ್ಲಿ ಕತ್ತಲಿದೆ. ಆ ಕತ್ತಲನ್ನು ಓಡಿಸಿ ನಾವು ಒಂದು ಬೆಳಕನ್ನು ನೀಡುವಂತ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ GK, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ BR, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ DC ಪ್ರಸನ್ನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಶಿವಸ್ವಾಮಿ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ನಾರ್ವೆ ಹಾಗೂ ಬಿರಡಹಳ್ಳಿಯನ್ನ ಸಂಪರ್ಕಿಸುವ BNS ಸೇತುವೆ ಈ ವರ್ಷದಲ್ಲಿ 3ನೇ ಬಾರಿಗೆ ಮುಳುಗಡೆಯಾಗಿದ್ದು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಕಳೆದ ಶನಿವಾರದಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದ ವರುಣ ಸೋಮವಾರದಿಂದ ಮತ್ತೊಮ್ಮೆ ಬಿರುಸುಗೊಂಡು ಹಲವಾರು ಅವಾಂತರಗಳಿಗೆ ಕಾರಣವಾಗಿದೆ. ಕೂಲಿ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು ತಾವು ಮನೆಯಿಂದ ಹೊರಡುವ ವೇಳೆ ಸಾಮಾನ್ಯ ಮಟ್ಟದಲ್ಲಿ ಹರಿಯುತ್ತಿದ್ದ ಹಳ್ಳವು ಕೆಲವು ಗಂಟೆಗಳಲ್ಲಿಯೇ ಸೇತುವೆ ಮೇಲೆ ಅಡಿಗಳಷ್ಟು ನೀರು ಹರಿಯಲಾರಂಭಿಸಿತು. ಮಂಗಳವಾರ ನಾರ್ವೆ ಹಾಗೂ ಅರೆಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಡವಾಗಿ ರಜೆ ಘೋಷಣೆ ಮಾಡಿದ್ರಿಂದ ವಿದ್ಯಾರ್ಥಿಗಳು ಅದಾಗಲೇ ಶಾಲೆಗೆ ತೆರಳಿಯಾಗಿತ್ತು. ಶಾಲೆಗೆ ರಜೆ ಎಂದು ತಿಳಿದು ಪುನಃ ವಾಪಸ್ಸಾದ ವಿದ್ಯಾರ್ಥಿಗಳು ಪೋಷಕರ ನೆರವಿನಿಂದ ಜೀವ ಭಯದಿಂದಲೇ ಸೇತುವೆ ದಾಟಿ ಮನೆಗೆ ತೆರಳಿದ್ರು. ನಾರ್ವೆಯ ಗ್ರಾಮಸ್ಥರು ಕೂಲಿ ಕೆಲಸಕ್ಕೆ ತೆರಳಿದ್ದ ಕೂಲಿ ಕಾರ್ಮಿಕರನ್ನು ಹಗ್ಗದ ಸಹಾಯದಿಂದ ಸೇತುವೆಯನ್ನು ದಾಟಿಸಲು ಸಹಾಯ ಮಾಡಿದ್ರು. ಈ ಸಂಬಂಧ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ ಮಾತನಾಡಿ, ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಿ ಎತ್ತರದ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕೆಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೇವೆ. ನೂರಾರು ವಿದ್ಯಾರ್ಥಿಗಳು ಈ ಮಾರ್ಗದಲ್ಲಿ ಸಂಚರಿಸುವುದರಿಂದ ನೀರು ಸೇತುವೆ ಮೇಲೆ ಹರಿದು ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂದು ಕಿಡಿಕಾರಿದ್ರು. ನಮ್ಮ ಈ ರಸ್ತೆ BNS ರಸ್ತೆ ಆಗಿದ್ದು, ಈ ರಸ್ತೆ ಸುಮಾರು ನಾರ್ವೆ ಕಡೆಯಿಂದ 17 ಹಳ್ಳಿಗೆ ಹಾಗೂ ಈ ಕಡೆ ಸಕಲೇಶ್ಪುರ ಹಾಗೂ ಬೇಲೂರಿಗೆ ಹೋಗುವ ಮುಖ್ಯ ರಸ್ತೆ ಆಗಿರುತ್ತದೆ. ಈ ರಸ್ತೆ ಬಿಟ್ಟರೆ ಬೇರೆ ಮಾರ್ಗ ಸಾರ್ವಜನಿಕರಿಗೆ ಇರುವುದಿಲ್ಲ. 2018ರಿಂದಲೂ ಕೂಡ ಈ ಮಳೆ ಪ್ರಕೃತಿ ಯಾವಾಗಲೂ ಸಹ ಈ ಸೇತುವೆ ಮೇಲೆ ಹೊಳೆ ತುಂಬಿ ಹೋಗ್ತಾ ಇರುತ್ತೆ. ತುಂಬಿ ಹೋದಾಗ ಸರ್ಕಾರಕ್ಕೆ ನಾವು ಎಷ್ಟು ಮನವಿಯನ್ನು ಸಲ್ಲಿಸಿದರೂ ಕೂಡ ಈ ಸೇತುವೆಯನ್ನು ಎತ್ತರ ಮಾಡಿ ಈ ಸೇತುವೆಯನ್ನು ದುರಸ್ತಿ ಮಾಡಿಸಿ ಅಂತ ಎಷ್ಟು ಮನವಿ ಕೊಟ್ಟರೂ ಕೂಡ ಇತ್ತ ಸರ್ಕಾರದವರು ಗಮನ ಹರಿಸಿಲ್ಲ. ಅದರಿಂದ ಇಲ್ಲಿ ಶಾಲಾ ಮಕ್ಕಳು, ಸಾರ್ವಜನಿಕರು ದಿನನಿತ್ಯ
ಶಾಲಾ ಮಕ್ಕಳು 150ರಿಂದ 200 ಮಕ್ಕಳು ಅರಹಳ್ಳಿ, ಸಕಲೇಶ್ಪುರ, ಹಾಸನ ಈ ಭಾಗಕ್ಕೆ ಈ ವೇಳೆ ಮಲ್ಲಿಕಾರ್ಜುನ್ ಸುಲಗಳಲೆ, ಆಟೋ ಶ್ರೀನಿವಾಸ್, ಮಲ್ಲಿಕಾರ್ಜುನ್ ನಾರ್ವೆ, ಮಲ್ಲಿಕಾರ್ಜುನ್ ಸುಲಗಳಲೆ, ಸೋಮಯ್ಯ, ಶ್ರೀಕಾಂತ್, ವಿಜಯ್ ಕುಮಾರ್, ಶಿಕ್ಷಕ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಬಸ್ ನಿಲ್ದಾಣ ಸ್ಥಳಾಂತರಿಸದಂತೆ ಈಗ ಇರುವಂತಹ ಸ್ಥಳದಲ್ಲಿಯೇ ಅದನ್ನ ಶಾಶ್ವತವಾಗಿ ಉಳಿಸಲು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಮಾನ್ಯ ಸಾರಿಗೆ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರಿಗೆ ಮನವಿ ಮಾಡಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭ ಸಂಘಟನೆಯ ಪ್ರಮುಖರಾದ ಭೋಗಮಲ್ಲೇಶ್ ಮಾತನಾಡಿ, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಸ್ ನಿಲ್ದಾಣವನ್ನು ಇಲ್ಲಿಯೇ ಲೋಕೋಪಯೋಗಿ ಇಲಾಖೆ ಜಾಗ ಪಡೆದು ನಿಲ್ದಾಣವನ್ನು ಅಗಲೀಕರಣ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ಇದೊಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣ. ಎಲ್ಲರ ಸಹಮತ ಪಡೆದು ಅಭಿವೃದ್ಧಿ ಮಾಡಬೇಕು. ಅದನ್ನು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಯನ್ನು ಬಿಡಬೇಕು. ಬೇಲೂರಿನ ಅಭಿವೃದ್ಧಿ ಆಗಬೇಕೇ ಹೊರತು ಇಲ್ಲಿನ ಬಸ್ ನಿಲ್ದಾಣವನ್ನು ಬೇರೆಡೆಗೆ ಸ್ಥಳಾಂತರಿಸಿ ಪಟ್ಟಣವನ್ನು ಸ್ಮಶಾನ ಮಾಡುವುದು ಬೇಡ. ಎಲ್ಲರೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಶಾಸಕರಿಗೆ ಸಂಪೂರ್ಣ ಸಹಕಾರ ನೀಡುವುದರ ಜೊತೆಗೆ ಸಂಬಂಧಿಸಿದ ಸಚಿವರನ್ನು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿ ನಿಲ್ದಾಣವನ್ನು ಅಗಲೀಕರಣ ಮಾಡಲು ನಿಯೋಗದಿಂದ ತೆರಳುವುದಾಗಿ ತಿಳಿಸಿದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ, ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಪುರಸಭೆ ಸದಸ್ಯರನ್ನ ಗೌರವಿತರನ್ನ ಅವರು ಕರೆಸಿ ಅವರು ಚರ್ಚೆ ಮಾಡಬೇಕಾ ಹೊರತು ಇವ್ರು ಯಾರೋ ಒಂದು 10 ಜನ ಗುಂಡಗಿರಿ ಕರ್ಕೊಂಡ್ಬಿಟ್ಟು ಕೂಗಾಡಿಕೆ ಒಳಗಡೆ ಹೋಗ್ಬಿಟ್ರೆ ನಾವು ಎದುರು ಬಿಡ್ತೀವಿ ಇವ್ರಿಗೆ. ಗುಂಡಗಿರಿಗೆ ಎಲ್ಲ ಯಾರು ಎದುರಾತಿಲ್ಲ. ನಾವು ಸಹ ನಾವು ರೆಡಿ ಇದ್ದೀವಿ. ದಯಮಾಡಿ ನಾವು ಇವತ್ತು ಯಾವುದೇ ಕಾರಣಕ್ಕೂ ಶಾಸಕರ ವಿರುದ್ಧವಾಗಿ ನಾವು ಮಾತಾಡ್ತೇವೆ. ಈ ವೇಳೆ ಸಂಘಟನೆಯ ಪ್ರಮುಖರಾದ ಸ್ವಾಮಿಗೌಡ, ಚಂದ್ರಶೇಖರ್, ಭೋಜೇಗೌಡ, ರಾಜು, ಪುರಸಭೆ ಸದಸ್ಯರಾದ ಅಶೋಕ್, ಜಮಾಲ್, ಪುರಸಭೆ ಸದಸ್ಯರಾದ ಫಯಜ್, ನರಸಿಂಹಸ್ವಾಮಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ದಾಸ್ತಾನು ಸಮ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂದು ತಾಲೂಕು ಜಿಲ್ಲಾ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕ ಅರುಣ್ ಕುಮಾರ್ ತಿಳಿಸಿದರು. ಚನ್ನರಾಯಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಡೆದ ಆಹಾರ ಅದಾಲತ್ ಕಾರ್ಯಕ್ರಮ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ದಾಸ್ತಾನು ಸಮ ಪ್ರಮಾಣದಲ್ಲಿ ನಡೆಯುತ್ತಿದೆಯೋ ಇಲ್ಲವೋ ಎಂಬ ವೀಕ್ಷಣೆಯ ಸಲುವಾಗಿ ಪ್ರತಿ ತಿಂಗಳು ಒಂದು ನ್ಯಾಯಬೆಲೆ ಅಂಗಡಿಗೆ ತೆರಳಿ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಅದರ ಅನ್ವಯ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಚೀಟಿದಾರರೊಂದಿಗೆ ಹಾಗೂ ಜಾಗೃತಿ ಸಮಿತಿ ಸದಸ್ಯರೊಂದಿಗೆ ಆಹಾರ ಅದಾಲತ್ ನಡೆಸಿ ಚೀಟಿದಾರರಿಂದ ಯಾವುದಾದರೂ ದೂರುಗಳಿದ್ದರೆ ಅವುಗಳನ್ನು ಪಡೆದು ಆ ದೂರಿನ ಅನ್ವಯ ನ್ಯಾಯಬೆಲೆ ಅಂಗಡಿಗಳಿಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಎಂದರು. ಆಹಾರ ತಾನೇ ಪ್ರತಿ ತಿಂಗಳು ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ನಿಮಗೆ ತಲುಪ್ತಿದ್ದಾನೆ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊತೀವಿ. ಅಂದ್ರೆ ಈಗ ಜುಲೈ ತಿಂಗಳಿನಲ್ಲಿ ನಿಮ್ಗೆ ಏನಿದೆ BPL ಅಥವಾ ಹಸಿರು ಪಡಿತರ ಚೀಟಿ ಏನಂತೀರ, ಆದ್ಯತೆ ಪಡಿತರ ಚೀಟಿ, ಅದಕ್ಕೆ 3 ಕಿಲೋ ಅಕ್ಕಿ, 2 ಕಿಲೋ ನಿಮಗೆ ರಾಗಿನ ಉಚಿತವಾಗಿ ಕೊಡ್ತಿದ್ದಾರೆ ಸರ್ಕಾರದಿಂದ. ಆಮೇಲೆ ಅಂತ್ಯೋದಯ ಏನು ಕಾರ್ಡ್ ಇದೆ ಅದಕ್ಕೆ 35 ಕಿಲೋ, ಅದರಲ್ಲಿ 21 ಕಿಲೋ ಅಕ್ಕಿ, 14 ಕಿಲೋ ರಾಗಿನ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಇದು ನಿಮಗೆ ಪ್ರತಿ ತಿಂಗಳು ತಲುಪ್ತಿದ್ದಾರೆ ಇಲ್ಲೋ, ಅಥವಾ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದರೂ ನಿಮಗೆ ಕುಂದು ಕೊರತೆ ಸಮಸ್ಯೆ ಇದು ಏನಾದರೂ ಇದ್ದರೆ ತಾವು ಈ ಇದರಲ್ಲಿ ತಿಳಿಸ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ 3 ಜನ ಇವರು ಜಾಗೃತಿ ಸಮಿತಿ ಸದಸ್ಯರು, ಮಹಿಳಾ ಸದಸ್ಯರು ಇರ್ತಾರೆ. ಅದು ಏನಾಗುತ್ತೆ, ನಿಮ್ಮ ಏನು 3 ಜನ ಇರ್ತಾರೆ ಅವ್ರನ್ನ ಕಂಪ್ಯೂಟರ್ ಆಯ್ಕೆ ಮಾಡಿರ್ತದೆ. ಅವರು ಕೂಡ ಬಂದು ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಕೇಳ್ತಾರೆ ನಿಮಗೇನು ಸರಿ ಇದೆಯೋ ಇಲ್ಲ ಅಂತ ಹೇಳಿ. ಸೊ ನಿಮಗೇನಾದರೂ ಈ ಪಡಿತರ ವಿತರಣೆಯಲ್ಲಿ ನಿಮಗೇನಾದರೂ ಸಮಸ್ಯೆ ಏನಾದರೂ ಇದೆ ತಾವು ಏನಾದರೂ ನಮಗೆ ತಿಳಿಸ್ಬೋದು. ಯಾವುದಾದ್ರೂ ಸಮಸ್ಯೆ ಇದೆಯಾ? ಈ ಸಂದರ್ಭ ಆಹಾರ ಇಲಾಖೆಯ ಶಿರಸ್ತೇದಾರ್ ಹೇಮಂತ್ ಕುಮಾರ್, ಆಹಾರ ನಿರೀಕ್ಷಕಿ ಹೇಮಲತಾ, ಪಡಿತರ ಚೀಟಿದಾರರು ಹಾಜರಿದ್ದರು. ಬೇಲೂರು ಪಟ್ಟಣದ ಚನ್ನಕೇಶವಗೌಡರ ಬೀದಿಯಲ್ಲಿ ವಾಸವಾಗಿದ್ದ BM ಆನಂದ್ ಕುಮಾರ್ ಮನೆಯಲ್ಲಿದ್ದ ಹಣ ಹಾಗೂ ಚಿನ್ನ, ಬೆಳ್ಳಿ ಕಳ್ಳತನವಾಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಮನೆಯ ನಿವಾಸಿ BM ಆನಂದ್ ಕುಮಾರ್, ನಾವು ಮೂಲತಃ ಯಲಹಂಕ ಬ್ಯಾಡ್ರಹಳ್ಳಿ ಗ್ರಾಮದವರಾಗಿದ್ದು ಸದ್ಯ ಚನ್ನಕೇಶವಗೌಡರ ಬೀದಿಯಲ್ಲಿ ವಾಸವಾಗಿದ್ದೇವೆ. ದೇವಸ್ಥಾನ ಹತ್ತಿರ ನಮ್ಮ ಮೊಬೈಲ್ ಅಂಗಡಿ ಬಾಗಿಲು ಹಾಕಿಕೊಂಡು ಚಿಕ್ಕಮಗಳೂರಿನ ಪತ್ನಿಯ ಮನೆಗೆ ಹೋಗಿದ್ದೆ. ನಂತರ ಮುಂಜಾನೆ ವಾಪಸ್ಸು ಬಂದು ಮನೆ ನೋಡಿದಾಗ ಮನೆಯ ಬೀಗ ಚಜ್ಜಿದ ಗುರುತಿತ್ತು. ನಮ್ಮ ಸ್ನೇಹಿತರಿಗೆ ತಿಳಿಸಿ ಮನೆ ಒಳಗೆ ಹೋಗಿ ನೋಡಿದಾಗ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲಾಪಿಲ್ಲಿಯಾಗಿ ಸುಮಾರು 150 ಗ್ರಾಂ ಚಿನ್ನ, 40 ಗ್ರಾಂ ಬೆಳ್ಳಿ ಹಾಗೂ 8,000 ಹಣ ಕಳ್ಳತನವಾಗಿದೆ. ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಬೆರಳಚ್ಚು ತೆಗೆದುಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದ್ರು. ಬೀಗ ಬಾಗ್ಲ ಬಿತ್ತು. ನಾನು ಬೆಳಗ್ಗೆ ಬಂದ ತಕ್ಷಣ ನೋಡಿದಾಗ ಬೀಗ ಜಜ್ಜಿ ಕಾಣ್ತು. ಅದಕ್ಕೋಸ್ಕರ ಬೀಗ ನಾನೇ ತೆಗೆದು ಇನ್ನೊಬ್ಬರು ನಮ್ಮ ಸ್ನೇಹಿತರು ಅವ್ರಿಗೆ ತೋರಿಸ್ಬಿಟ್ಟು ಬೀಗ ಜಜ್ಜಿದ್ದಾರೆ ಅಂತ. ರವಿಕುಮಾರ್ ಅಂತ ಇಲ್ಲಿದೆ. ನನ್ನ ಹೆಸರು ಆನಂದ್ ಕುಮಾರ್ BM ಅಂತ.
ನಮ್ಮದು ಯಲಹಂಕ ಬ್ಯಾಡ್ರಲ್ಲಿ ನಾವಿಲ್ಲೇ ಚನ್ನಕೇಶ್ವರ ಗೌಡ್ರ ಬೀದಿಲಿ ವಾಸವಾಗಿದ್ವಿ. ನಮ್ಮ ದೇವಸ್ಥಾನ ಹತ್ರ ಮೊಬೈಲ್ ಶಾಪ್ ಇದೆ. ನಿನ್ನೆ ಸಂಜೆ 5:15 ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದು ಮನೇನ ಬೀಗ ಹಾಕ್ಕೊಂಡು ನಾನು ಚಿಕ್ಕಮಗಳೂರಿಗೆ ನಮ್ಮ ಮಿಸ್ಸಸ್ ಅವ್ರ ಮನೆಗೆ ಹೋಗಿದ್ದೆ. ಬೆಳಗ್ಗೆ 6:45 ಬಂದು ನೋಡಿದಾಗ ಬೀಗನ ಜಜ್ಜಿದ್ ಗುರ್ತಿತ್ತು. ನಮ್ಮ ಸ್ನೇಹಿತರಿಗೊಬ್ರಿಗೆ ತಿಳಿಸಿ ಬೀಗ ತೆಗೆದು ನಾವು ಒಳಗಡೆ ಹೋಗಿ ನೋಡಿದಾಗ ಎಲ್ಲ ಬೀರ್ನ ಬಟ್ಟೆ ಎಲ್ಲ ತೆಗೆದು ಇದ್ದಿದ್ದು ಚಿನ್ನ ಮತ್ತು ಬೆಳ್ಳಿ ಎಲ್ಲ ತಗೊಂಡೋಗಿದ್ದಾರೆ. ಅದೇ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ತಿಳಿಸಿದೆ. ಪೊಲೀಸ್ ಇಲಾಖೆಯವ್ರು ಬಂದೆಲ್ಲ ನೋಡಿ ಈಗ ಬೆರಳಚ್ಚು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಚಿನ್ನ ಎಷ್ಟಾಗಿದೆ? ಚಿನ್ನ ಅಂದಾಜು ಒಂದು 105 ಗ್ರಾಮು, ದುಡ್ಡು ಒಂದು 600 ರಿಂದ 800 ರೂಪಾಯಿ ದುಡ್ಡಿತ್ತು ಅಷ್ಟೇ. ಬೆಳ್ಳಿ ಒಂದು 30 ರಿಂದ 40 ಗ್ರಾಮು. ಪೊಲೀಸ್ ಇಲಾಖೆಯವರು ಏನಂದ್ರೆ? ಈ ಸಂದರ್ಭ ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್ ವಿರೂಪಾಕ್ಷ ಯತಿ ಶಾಸನದಿಂದ ಬಂದಂತಹ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರಿಂದ ತಪಾಸಣೆ ನಡೆಸಲಾಯಿತು. ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಕೆಗೆ ಮಾತ್ರ ಸೀಮಿತವಾಗದೆ ಶಿಕ್ಷಣದ ಮೂಲಕ ಜ್ಞಾನವನ್ನ ವೃದ್ಧಿಸಿಕೊಂಡಾಗ ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ. ವಿದ್ಯೆ ಸಾಧಕರ ಸೊತ್ತು. ಕಲಿಯಬೇಕು ಎಂಬ ಇಚ್ಛೆ ಇದ್ದಾಗ ಏನನ್ನ ಬೇಕಾದರೂ ಸಾಧಿಸಲು ಸಾಧ್ಯ. ಇದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣೆದುರಲ್ಲೇ ಇದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ನಡೆದ ಸ್ವಾಗತ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಡುವುದನ್ನು ರೂಢಿಸಿಕೊಳ್ಳಬೇಕು ಎಂದರು. ಮೊದಲು ಇಸ್ರೋ ಮಾಡಬೇಕು, ನಮಗೆ 60 ಸ್ವತಂತ್ರ ಬಂದ್ಮೇಲೆ 62ನೇ ಇಸ್ವಿನಲ್ಲಿ ಪಾಕಿಸ್ತಾನದಲ್ಲಿ ಫಸ್ಟ್ ಸ್ಥಾನ ಮಾಡ್ತಾರೆ. ಚಂದ್ರಬಾಬು ಯಾವಾಗ ಹೋಗಿ ಮಾಡಬೇಕು ಅಂತ ಹೇಳಿ, ಆದ್ರೆ ಅದು ಸಕ್ಸಸ್ ಆಗೇ ಇಲ್ಲ. ನಾವು ಇವತ್ತು ಎಲ್ಲಾ ತರವಾದಂತ ಇವತ್ತು ಚಂದ್ರನಿಗೆ ಹೋಗಿರ್ತಕ್ಕಂಥದಕ್ಕೆ ಸಕ್ಸಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ನಮ್ಮ ದೇಶ ಬೇರೆ ದೇಶಕ್ಕಿಂತ ಕಡಿಮೆಯಾಗತಕ್ಕಂಥದಕ್ಕೆ ಸಾಧನೆ ಮಾಡಿರ್ತಕ್ಕಂಥದ್ದು ಯಾರು ಅಂದ್ರೆ ಆಸಕ್ತಿ ಇರ್ತಕ್ಕಂಥ ಸೈಂಟಿಸ್ಟ್ಗಳು ನಮ್ಮ ದೇಶವನ್ನ ಇವತ್ತು ಪ್ರೊಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದು ಅಂದ್ರೆ ಅರಕಲಗೂಡು ತಾಲೂಕು ಬಾರಿ ಕನ್ನಡಕ್ಕೆ ಹೇಳಿದಂತ ಒಂದು ವ್ಯಕ್ತಿ ಆನಂದ್ ಅವರು, ಕನ್ನಡ ಚಳವಳಿಗಾರ. ಬಹುಶಃ ಅವರ ಪ್ರೇರಣೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಬೆಂಗಳೂರಿನಲ್ಲಿ ನೆಲೆಸಕ್ಕೆ ಒಂದು ಆಸಕ್ತಿ, ಅವರ ಒಂದು ಭಾಷಣ, ಆ ಶಕ್ತಿ ತುಂಬಿದಂಥದ್ದು. ಅನಂತ ಪದ್ಮನಾಭ ಇರ್ಬೋದು, ಗೌರವ ಎಲ್ಲ ಸುತ್ತಮುತ್ತ ಇದ್ದಾರೆ. ಇವತ್ತು ನಮ್ಮ ಗುರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಡಿ ಶೋಭಾ ಮಾತನಾಡಿ, ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಹೆಣ್ಣು ಮಕ್ಕಳ ಸಾಧನೆ ಕಡಿಮೆ ಇಲ್ಲ. ಸ್ಪಷ್ಟವಾದ ಗುರಿ ಇಟ್ಟುಕೊಂಡು ಅದನ್ನು ಸರ್ಕಾರಗೊಳಿಸಲು ಶ್ರಮಿಸಬೇಕು. ವಿದ್ಯಾರ್ಥಿಗಳು ಪ್ರತಿನಿತ್ಯ ದಿನಪತ್ರಿಕೆಗಳನ್ನು ಓದುವುದರಿಂದ ಪ್ರಚಲಿತ ವಿದ್ಯಮಾನಗಳ ಕುರಿತು ಅರಿವು ಪಡೆಯಲು ಸಾಧ್ಯವಾಗುತ್ತದೆ. ಯುವ ಜನತೆಯಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿದ್ದು, ಮೊಬೈಲ್ನಿಂದ ದೂರವಿದ್ದು ಓದಿನ ಕಡೆ ಗಮನ ಹರಿಸಿ ಎಂದರು. ಹಾಗೆ ಎಲ್ಲ ಕ್ಷೇತ್ರದಲ್ಲಿ ನೀವು ಗಣರಾಜ್ಯೋತ್ಸವದಲ್ಲಿ ನೋಡಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಪ್ರೇರಣೆ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ತುಂಬ ಮೈಂಡ್ ರೋಮಾಂಚನವಾಗ್ತದೆ. ನಾವು ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ವಿದ್ಯಾವಂತರಾಗೋದ್ರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿ ಒಂದು ವಿದ್ಯಾರ್ಥಿಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು ನಮಗೆ ನನಗೆ ಬಹಳ ಸಂತೋಷ ಆಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ದೊಡ್ಡ ಗುರಿಯನ್ನು ಇಟ್ಕೊಂಡು, ಯಾಕೆ ಅಂದರೆ ನಿಮ್ಮ ಗುರಿಗಳು ನಿಮ್ಮನ್ನು ಬೆಳಕಿಸುತ್ತೆ. ಆಕರಣವಾಗಿ ಯಾವತ್ತೂ ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಳ್ಬಾರ್ದು. ತುಂಬ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಟು ಅದನ್ನು ಸಾಧಿಸಲು ನೀವು ಯಶಸ್ಸನ್ನು ಗಳಿಸಬೇಕು. ಆ ಥರ ಕೆಲಸವನ್ನು ಮಾಡಿ. ಹಾಗೆ ನನಗೆ ಪ್ರತಿಭಾ ಪುರಸ್ಕಾರವನ್ನು ಪಡೆದ ಮಕ್ಕಳನ್ನು ಕರೆಸಿ ಪ್ರತಿಭಾ ಪುರಸ್ಕಾರವನ್ನು ಶಾಸಕರು ಎಷ್ಟು ಚೆನ್ನಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ರು, ಬಹಳ ಸಂತೋಷ ಆಯಿತು. ಅದರ ಉದ್ದೇಶ ಏನಂದರೆ ನೀವು ಕೂಡ ಅವರಂತೆ ಇಲ್ಲಿ ಬಂದು ಪ್ರಶಸ್ತಿ. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎಚ್ಎಸ್ ಮಂಜು ಶೆಟ್ಟಿಗೌಡ, ಸದಸ್ಯರಾದ ಮಂಜು ಮೋಹನ್, ಎಜಿ ಖಲೀಲ್, ಸವಿತಾ, ಎಂಜಿ ಗಾಯತ್ರಿ, ಹೇಮಾವತಿ, ಭಾಗ್ಯ, ರೇಣುಕಾ, ಪ್ರಾಂಶುಪಾಲರಾದ ಟಿ ಪದ್ಮ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರೋಟಿ ಗ್ರಾಮದಲ್ಲಿ ಹದಗೆಟ್ಟ ರಸ್ತೆಯ ಮೇಲೆ ರಾಗಿ ಸಸಿ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರೋಟಿ ಗ್ರಾಮದ ಮುಖಂಡ ಹರೀಶ್, ನಮ್ಮ ಗ್ರಾಮ ಪ್ರಸ್ತುತ ಸ್ಥಳೀಯ ಪಿಡಿಒ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮೂಲಭೂತ ಸೌಕರ್ಯದಿಂದ ವಂಚಿತರಾಗುತ್ತಿದೆ. ಗ್ರಾಮಕ್ಕೆ ಕಲ್ಪಿಸಿರುವ ರಸ್ತೆಗಳು ಸಂಪೂರ್ಣ ಕೆಸರಿನ ಗದ್ದೆಯಂತೆ ಮಾರ್ಪಾಡಾಗಿದ್ದು, ಇಂತಹ ಹದಗೆಟ್ಟ ಕೊಳಕು ರಸ್ತೆಯ ಮೇಲೆ ದಿನನಿತ್ಯ ನಮ್ಮ ಗ್ರಾಮದ ಶಾಲಾ ಮಕ್ಕಳು, ವಯಸ್ಸಾದ ವಯೋವೃದ್ಧರು ಓಡಾಡ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಡೆಂಗ್ಯೂ, ಮಲೇರಿಯಾ ಪ್ರಕರಣಗಳು ಹೆಚ್ಚಾಗ್ತಿದ್ದು, ಅವುಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಪ್ರತಿ ಗ್ರಾಮಗಳಲ್ಲೂ ಜಾಗೃತಿ ಮೂಡಿಸಬೇಕು ಎಂದು ಸುತ್ತೋಲೆ ಹೊರಡಿಸಿದೆ. ಆದರೆ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮದಲ್ಲಿ ಇದುವರೆಗೂ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳದೆ ನಮ್ಮ ಜೀವಗಳ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡ್ತಿದ್ದಾರೆ. ಆದುದರಿಂದ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಹದಗೆಟ್ಟ ರಸ್ತೆಯಿಂದ ನರಕ ಅನುಭವಿಸುತ್ತಿರುವ ನಮಗೆ ಶೀಘ್ರವೇ ಸೂಕ್ತ ರಸ್ತೆ ಕಲ್ಪಿಸಿಕೊಡಿ ಎಂದು ಆಗ್ರಹಿಸಿದರು. ಭ್ರಷ್ಟ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಪಿಡಿಒಗೆ ಕೇರ್ಪೇಟೆ ತಾಲೂಕು ಮಾಕವಳ್ಳಿ ಗ್ರಾಮ ಪಂಚಾಯತಿ ಕರೋಟಿ ಗ್ರಾಮದಲ್ಲಿ ಇಷ್ಟು ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ನೀವೇ ನೋಡ್ತಾ ಇದ್ರಿ, ಇಲ್ಲೆಲ್ಲ ಬರೀ ಗೊಜ್ಜೆ, ಪಕ್ಕದಲ್ಲಿ ಮನೆ ಐತೆ. ಇದು ಆಸ್ಪತ್ರೆಯಲ್ಲಿ ಡೋಂಗಿ ಅಂತ ಬಡ್ಕೋತಾರೆ. ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ ಬಂದು ಇಲ್ಲಿ ಅರಿವೇ ಮೂಡಿಸಿಲ್ಲ. ಪಕ್ಕದಲ್ಲೇ ಮನೆ ಐತೆ, ಮಕ್ಕಳವೆ. ಈ ರೋಡ್ ನೋಡಿ, ಸ್ಕೂಲ್ ಮಕ್ಕಳು ದಿನನಿತ್ಯ ಇಲ್ಲೇ ಓಡಾಡೋದು. ಈ ಕರೋಟಿ ಗ್ರಾಮದಲ್ಲಿ ದಿನನಿತ್ಯ ಕಬ್ಬೂನ್ ಗಾಡಿ, ಲಾರಿ ಎಲ್ಲ ಇಲ್ಲೇ ಓಡಾಡ್ತವೆ. ಆದರೆ ಒಬ್ಬ ಅಧಿಕಾರಿಯೂ ಈ ಕಡೆಗೆ ತಿರುಗಿ ನೋಡಿಲ್ಲ. ಈ ದಿನನಿತ್ಯ ಮಹಿಳೆಯರು ಓಡಾಡ್ತಾರೆ, ಮಕ್ಕಳು ಓಡಾಡ್ತಾರೆ. ಯಾವ ಅಧಿಕಾರಿ ಆಗಲಿ, ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ, ಯಾವ ರಾಜಕಾರಣಿಯಲ್ಲಿ ಯಾರೂ ತಿರುಗಿ ನೋಡಿಲ್ಲ. ಬರೀ ಬರ್ತಾರೆ, ಅವ್ರು ಬೇಳೆ ಬೇಯಿಸ್ಕೊತಾರೆ, ಒಯ್ತಾರೆ. ಈ ಸಂದರ್ಭದಲ್ಲಿ ಯಶೋದಮ್ಮ, ಕೃಷ್ಣೇಗೌಡ, ಗ್ರಾಮದ ಮುಖಂಡರಾದ ಚಂದ್ರೇಗೌಡ, ದಿನೇಶ್, ಪಾಪೇಗೌಡ, ಶೇಖರ್, ಶಂಕರ್, ಗುಂಡೇಗೌಡ, ರತ್ನಮ್ಮ, ನಾಗಮ್ಮ, ತಾಯಮ್ಮ, ಜಯಂತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ರಹ್ಮಾವರ ತಾಲೂಕು ಕಚೇರಿಗೆ ಕುಂದಾಪುರ ಉಪವಿಭಾಗಾಧಿಕಾರಿ ಮಹೇಶ್ ಚಂದ್ರ, ಕೆಎಸ್ ಅಧಿಕಾರಿ, ಆಯುಕ್ತರು ಭೇಟಿ ನೀಡಿದರು. ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಕಾಂತ್ ಹೆಗ್ಡೆ ಹಾಗೂ ಕಚೇರಿಯ ಸಿಬ್ಬಂದಿಗಳು ಹೂಗುಚ್ಛದೊಂದಿಗೆ ಸ್ವಾಗತಿಸಿ ಗೌರವದಿಂದ ಬರಮಾಡಿಕೊಂಡರು. ಬ್ರಹ್ಮಾವರ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸಿದ ಆಯುಕ್ತರು ಬ್ರಹ್ಮಾವರ ಸಿಬ್ಬಂದಿಗಳನ್ನು ಪರಿಚಯ ಮಾಡಿಕೊಳ್ಳುವುದರ ಜೊತೆಗೆ ಸಾರ್ವಜನಿಕರ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಿ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿ ಶ್ರೀಕಾಂತ್ ಎಸ್ ಹೆಗ್ಡೆ ಅವರ ಕಾರ್ಯವೈಖರಿ ಹಾಗೂ ಜನಸ್ನೇಹಿ ಕಾರ್ಯಕ್ರಮದ ಬಗ್ಗೆ ಉತ್ತಮವಾಗಿದೆ ಎಂದು ತಿಳಿದು ಬಂದಿದ್ದು, ಇದೇ ರೀತಿ ಸಾರ್ವಜನಿಕ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವುದರ ಜೊತೆಗೆ ಜನರ ಕೆಲಸವೂ ಆಗಲಿ ಎಂದರು. ಉಡುಪಿ ಜಿಲ್ಲಾದ್ಯಂತ ಸರ್ಕಾರಿ ಆದೇಶ ಮತ್ತು ನಿರ್ದೇಶನದಂತೆ ಲ್ಯಾಂಡ್ ಬಿಟ್ ಮತ್ತು ಆಧಾರ್ ಸೆಟ್ಟಿಂಗ್ ಅಂತ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಯಾರು ಜಮೀನುದಾರರಾಗಿರ್ತಾರೆ, ಜಮೀನು ಖಾತೆದಾರರಾಗಿರ್ತಾರೆ, ಅವರೆಲ್ಲರೂ ಸಹಕಾರ ನೀಡಿ ಅವರ ಹೆಸರುಗಳನ್ನು ಆಧಾರ್ ಕಾರ್ಡು, ಆಧಾರ್ ನಂಬರ್ ನೀಡಿರೋದ್ರ ಮುಖಾಂತರ ಎಲ್ಲರನ್ನು ಭಾಗವಹಿಸಿ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಸಹ ನಮಗೆ ವಿಎಗಳು ಮತ್ತು ಆರ್ಐಗಳ ಮುಖಾಂತರ ಅವರು ತಿಳ್ಕೊಬೋದಾಗಿದೆ. ಅವರಿಗೆಲ್ಲರಿಗೂ ಬೇಗ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರಿಗೂ ಸಹಾಯ ನೀಡಲು ಕೋರುತ್ತೇನೆ. ಧನ್ಯವಾದಗಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳೆಯ ರಣಾರ್ಭಟಕ್ಕೆ ಸಕಲೇಶಪುರ ತಾಲೂಕು ತತ್ತರ. ಶಿರಾಡಿ ಘಾಟ್ನಲ್ಲಿ ಭಾರೀ ಭೂಕುಸಿತ, ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ. ಮಕ್ಕಳನ್ನ ಶಾಲೆಗೆ ಕಳುಹಿಸದಂತೆ ಪೋಷಕರಲ್ಲಿ ಶಾಸಕರ ಮನವಿ. ಸತೀಶ್ ಕೊಲೆ ಆರೋಪಿ ಅಂದರ್ ಕಾರ್ಯಾಚರಣೆ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿ ಸಿಕ್ಕಿಬಿದ್ದ ಕಿಲ್ಲರ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಹೆಣ್ಣು ಹಣತೆಗಳಾಗಿ ಕಾರ್ಯನಿರ್ವಹಿಸಿ ಬೆಳಕಾಗಬೇಕು. ಸಾರ್ವಜನಿಕರ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಸಮಸ್ಯೆಯನ್ನ ಇಲ್ಲದಂತೆ ಮಾಡಬಹುದು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.